ವಂದನೆಗಳನ್ನು ಹೇಳ್ತಾ ಹಾಲ್ ಆವಾಗ ತುಂಬಿತ್ತು. ಇನ್ನು ಮುಂದೆ ನನಗೆ ಮಧ್ಯಾಹ್ನ ಊಟದ ನಂತರ ಅಲ್ಲ, ಅದರ ಮೊದಲೇ ಕಾರ್ಯಕ್ರಮ ಕೊಡಬೇಕು ಅಂತ ವಿನಂತಿಸ್ಕೊಳ್ತಾ, ಯಾಕಂದರೆ ಊಟಕ್ಕೆ ಹೋದವರು ಅಲ್ಲಲ್ಲಿಂದಲೇ ಹೋಗುವ ಒಂದು ಸಂಭವಗಳು ಜಾಸ್ತಿ ಇದೆ. ಏನೋ ನಾನಲ್ಲಿ ಚಾಕ್ಲೇಟಿನ ಹಾಗೆ ತಿರುಗ್ತಾ ಇದ್ದದ್ರಿಂದ ಕೆಲವರೆಲ್ಲ ಮೇಡಮ್ ನಿಮ್ಮ ಮಾತು ಕೇಳಲಿಕ್ಕೆ ನಾವು ಬರ್ತೇವೆ ಅಂತ ನನಗೆ ಧೈರ್ಯ ತುಂಬಿಸಿ ಕಳಿಸಿದ್ದಾರೆ. ಜೀವನ್ರಾಮ್ ಸುಳ್ಯರಂತೂ ತಮ್ಮ ಮಾತುಗಳನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಎದುರೇ ಬಂದು ಕೂತಿದ್ದಾರೆ ಮಗ ಸಮೇತ. ಹಾಗೆ ಬಂದು ಕೂತಂತ ತಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ನಮಸ್ಕರಿಸ್ತಾ, ಬಹುಶಃ ಇದು ಊಟದ ನಂತರ ಮಲಗುವ ಸಮಯ, ಈ ಸಮಯದಲ್ಲಿ ಒಂದಿಷ್ಟು ಚಾ ಕುಡಿಸಿದಂತೆ ಒಂದು ಆಗಲಿ ಅಂತೇಳಿ ನನ್ನನ್ನು ನಿಲ್ಲಿಸಿದ್ದಾರೆ ಅನ್ನೋ ಒಂದು ಭರವಸೆಯಿಂದ ನನ್ನನ್ನೇ ಒಂದು ಚಾಕಪ್ ಅಂತ ತಿಳ್ಕೊಳ್ತಾ ನನ್ನ ಮಾತುಗಳನ್ನು ಕೇಳಬೇಕು. ಅದರ ಮೊದಲೊಂದು ತಾವು ಚಪ್ಪಾಳೆಯ ಮೂಲಕ ನಿಮ್ಮನ್ನು ನೀವೇ ಎಬ್ಬಿಸಿಕೊಳ್ಬೇಕು, ಮಲಗಿ ನಿದ್ರೆ ಬರದ ಹಾಗೆ ಅಂತ ಹೇಳಿಕೊಳ್ತಾ, ನನ್ನ ಇವತ್ತಿನ ವಿಷಯ ಆತ್ಮಸಖನ ಕಚಗುಳಿ ಅಂತ, ಆತ್ಮ ಮಿತ್ರನ ಕಚಗುಳಿ ಅಂತ. ಸುಮಾರು ಜನರು ನನಗೆ ಫೋನ್ ಮಾಡಿ ಕೇಳಿದ್ರು, ಅದು ಯಾರು ಬರದೆ ನಿಮ್ಮ ಆತ್ಮ ಮಿತ್ರ ಅಂತ. ನಾನು ಯಾರಂತ ಹೇಳೋದು ಹೇಳಿ? ಆತ್ಮ ಮಿತ್ರ ಅಂತ ಹೇಳಿದ ಕೂಡಲೇ ಕಣ್ಣೆದ್ರು ಬರೋದು ಯಾವಾಗಲೂ ಹೆಂಗಸಿಗೆ ಆತ್ಮ ಮಿತ್ರ ಅಂತ ಹೇಳಿದ್ರೆ ಗಂಡಸರೇ ಅಲ್ಲ. ಹೆಚ್ಚಿನವರಿಗೆ ಅದೇ ಒಂದು ಪ್ರಶ್ನೆ, ಈ ವಯಸ್ಸಿನಲ್ಲಿ ಇವರಿಗೆ ಯಾರು ಆತ್ಮ ಮಿತ್ರ ಅಂತ. ನಾನು ಹೇಳಿದೆ ಅಂಥದ್ದೇನಿಲ್ಲ. ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಆತ್ಮ ಮಿತ್ರ ಯಾರಂದ್ರೆ ಒಂದು ನಮ್ಮ ವೆಹಿಕಲ್ ಮತ್ತೆ ಒಂದು ಮೊಬೈಲ್. ಅದು ಎರಡು ಇಲ್ಲದಿದ್ದು ನಮಗೆ ಪ್ರಾಣ ಹೋದ ಹಾಗೆ, ಹೌದಾ ಅಲ್ವಾ ಹೇಳಿ? ಒಂದು ದಿವಸದ ಮಟ್ಟಿಗೆ ಫೋನ್ ಮತ್ತೆ ಮೊಬೈಲ್, ಸ್ಕೂಟರ್ ಇಲ್ಲದಿದ್ರೆ, ನನ್ನ ಹತ್ರ ಇರೋದು ಸ್ಕೂಟರ್, ನಾನು ಕಾರ್ ಬಿಡ್ಲಿಕ್ಕೆ ನೋಡಿದೆ. ನಾನು ಕಾರ್ ಬಿಡ್ಲಿಕ್ಕೆ ನೋಡುವಾಗ ರಸ್ತೆಯಲ್ಲಿರುವ ಲೈಟ್ ಕಂಬಗಳೇ ಓಡಲಿಕ್ಕೆ ಶುರು ಮಾಡಿದ್ದವು. ಅವುಗಳಿಗೆ ಕೂಡ ಹೆದರಿಕೆ ಆಗಲಿಕ್ಕೆ ಶುರುವಾಯಿತು. ನನ್ನ ಮಕ್ಕಳು ಹೇಳಿದ್ರು, ಬೇಡ ಅಮ್ಮ, ಲೈಟ್ ಕಂಬಗಳಿಗೆಲ್ಲ ಹೆದರಿಸೋದು ಬೇಡ, ನೀನು ನಿನ್ನ ಸ್ಕೂಟರ್ ಇಟ್ಕೊಂಡೇ ತಿರುಗು ಅಂತ ಹೇಳಿದ್ರು. ಹಾಗೆ ಈ ಸ್ಕೂಟರ್ ಅನ್ನೋದು ನನಗೆ ಒಂದು ಬಹುದಿನದ ಆಸೆ ಆಗಿತ್ತು, ಬಹಳ ವರ್ಷಗಳ ಹಿಂದೆ, ಒಂದು 20 ವರ್ಷದ ಹಿಂದೆ. ಆಗ ನಾನು ದಿನ ಹೇಳುದು ನಮ್ಮ ಯಜಮಾನ್ರ ಹತ್ರ, ಇದು ಎಲ್ಲಿ ಹೋಗ್ಬೇಕಾದ್ರೂ ನಿಮ್ಮನ್ನು ನಂಬಿಕೊಂಡು ನಾನು ಓಡಾಡಬೇಕು, ನಾನೊಂದು ಸ್ಕೂಟರ್ ತಗೊಂಡ್ರೆ ಹೇಗೆ ಅಂತ ಹೇಳಿದರು. ಸ್ಕೂಟರ್ ತಗೊಳ್ಳೋದು ಅಡ್ಡಿ ಇಲ್ಲ, ಕಲಿಸೋದು ಯಾರು ಹೇಳಿದರು. ನೀವ್ಯಾಕೆ ಇರೋದು ಹೇಳಿದೆ ನಾನು ಅವರನ್ನು ನೋಡಿ. ಆಗ ಸ್ಕೂಟರ್ ಡ್ರೈವಿಂಗ್ ಕ್ಲಾಸ್ ಎಲ್ಲ ಇರಲಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ನನ್ನಿಂದ ಆಗ್ಲಿಕ್ಕಿಲ್ಲ ಮಾರೆ ಇದು ಹೇಳಿದ್ರು. ಅದು ನಂಗೆ ಗೊತ್ತಿಲ್ಲ, ನಾನು ಸ್ಕೂಟರ್ ಲೋನ್ ಮಾಡಿ ತಗೊಳ್ತೇನೆ, ಕಲಿಸೋದು ನೀವು ಕಲಿಸ್ಬೇಕು ಅಂತ. ಅವರು ಒಂದೊಮ್ಮೆ ಧೈರ್ಯ ಮಾಡಿದ್ರು. ನಾನು ಸ್ಕೂಟರ್ ತಗೊಂಡೆ. ಅಲ್ಲಿ ಮಣಿಪಾಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ಅಲ್ಲಿ ಮಣಿಪಾಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಂದರೆ ಸಾಧಾರಣ ಒಂದು 5:30-6 ಗಂಟೆ ತನಕ ಯಾರು ಜನ ಓಡಾಡೋದಿಲ್ಲ, ಯಾರದ್ದು ಪ್ರಾಣಾಪಾಯ ಇಲ್ಲ ಅಂತ ಹೇಳಿ ಅಲ್ಲಿ ನಾವು ಹೋದೆವು. ಅಲ್ಲಿ ಹೋದ್ರೆ ಇವ್ರು ಹೇಳಿದ್ರು, ನೋಡು ಇದು ಆಕ್ಸಿಲೇಟರ್, ಇದು ಬ್ರೇಕ್, ನೀನು ಕಲಿಬೇಕು, ನಾನು ಹಿಂದೆ ಹಿಡ್ಕೊಂಡು ಓಡ್ತೇನೆ ಅಂತ ಹೇಳಿದ್ರು. ನೀನು ಹಿಂದೆ ನಾನು ಇದ್ದೇನೆ, ಹೆದರಬೇಡ ಹೇಳಿದ್ರು. ನಾನು ಅವರನ್ನ ದೇವರಾಗಿ ನಂಬಿದ್ರು. ನಾನು ಬಿಡ್ಲಿಕ್ಕೆ ಹೋದ್ರೆ ಅದೇ ಇಲ್ಲಿ ನಾನು ಹೇಳಿದಾಗೆ ಕೇಳಲಿಕ್ಕೆ, ಅದು ನನ್ನ ಗಂಡವ, ಅದು ಸ್ಕೂಟರ್ ಅದು. ಅದನ್ನ ನಾನು ಸ್ಟಾರ್ಟ್ ಮಾಡಿದೆ. ಅದು ಸ್ಟಾರ್ಟ್ ಮಾಡಿದ್ರೆ ಗುರುಮ್ ಅಂತ ಓಡ್ತದೆ. ಮಾತ್ರ ನನಗೆ ಎಂತ ಮಾಡಿದ್ರು, ಬೆಳಗಿಂದ ಸಂಜೆ ತನಕ ಎಂತ ಮಾಡಿದ್ರು ಸ್ಕೂಟರ್ ಬಿಡ್ಲಿಕ್ಕೆ ಆಗ್ಲಿಲ್ಲ. ಅದರ ಹಿಂದೆ ಓಡಿ 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 ನನ್ನ ಗಂಡ 5 kg ಕಡಿಮೆ ಆದ್ರು. ಮರುದಿವಸ ಹೇಳಿದ್ರು, ಮಾರೈತಿ ಸ್ಕೂಟರ್ ಬೇಕಾದ್ರೆ ಮಾರು, ನಾನು ಅದನ್ನು ಮಾಡ್ಲಿಕ್ಕೆ ತಯಾರಿಲ್ಲ, ನಿಮಗೆ ಕಲಿಸ್ಲಿಕ್ಕೆ ಹೇಳಿದ್ರು. ಆಯ್ತು, ನೀವು ಬಿಟ್ಟರೆ ನನಗೇನು ಹೆದರಿಕೆ ಇಲ್ಲ, ನಾನೇ ಕಲಿತೇನೆ, ನಾನು ಒಂದು ನಮ್ಮನೆ ಏಕಲವ್ಯ ಇದ್ದ ಹಾಗೆ ಅಂತ ಹೇಳಿದೆ. ಸ್ಕೂಟರ್ ತಗೊಂಡು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಲ್ಲೇ ಇಟ್ಟು ಬಂದೆ, ಒಬ್ಬರ ಹತ್ರ, ವಾಚ್ಮನ್ ಹತ್ರ ಹೇಳಿಕೊಂಡು. ಮರುದಿವಸ ಹೋಗಿ ಸ್ಕೂಟರ್ ಸ್ಟಾರ್ಟ್ ಮಾಡಿದೆ. ಮೊದಲನೇ ದಿನ ಒಂದು ಕಾಲು ಮೇಲೆ ಹೋಗ್ತಿತ್ತು, ನಿಧಾನವಾಗಿ ಒಂದು ಕಾಲು ಮೇಲೆ ಹೋಗ್ತಾ ಇತ್ತು. 2ನೇ ದಿನ 2 ಕಾಲು ಮೇಲೆ ಹೋಗ್ತಿತ್ತು, ನಡುವೆ ಕಾಲು ಕೆರಡು ಕೊಡ್ಬೇಕಿತ್ತು. 3ನೇ ದಿನ ನೇರ ಹೋಗ್ಲಿಕ್ಕೆ ಆಗ್ತಿತ್ತು. ನನಗೆ ಅಡ್ಡಿಲ್ಲ, ಅಷ್ಟು ಕಲಿತೆ ನಾನು. ನೇರ ಹೋಗ್ಲಿಕ್ಕೆ ಆಗ್ತಿತ್ತು, ಆಚೆ ಈಚೆ ಎಲ್ಲ ಗೊತ್ತಿಲ್ಲ. ನಾನು ನೇರ ಹೋಗ್ತಾ ಇರ್ಬೇಕಾದ್ರೆ, ಇಂಡಸ್ಟ್ರಿಯಲ್ ಏರಿಯಾ ಅಲ್ಲ, ಸಾಧಾರಣ 5 ಗಂಟೆಗಳ ಕೆಲಸ ಬಿಟ್ಟು 4-5 ಜನ ಪಾಪ ಕೈಯಲ್ಲಿ ಬುತ್ತಿ ಹಿಡ್ಕೊಂಡು, ಅವ್ರಿಗೆ ಗೊತ್ತಿಲ್ಲ ಹಿಂದೆ ಯಮದೂತ ಬರ್ತಾ ಇದ್ದಾನೆ ಅಂತ, ಅವರು ಕೈ ಬೀಸ್ಕೊಂಡು ಮಾತಾಡಿಕೊಂಡು ಪಟ್ಟಾಗ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಸ್ಕೂಟರ್ನ ಬಿಡ್ತಾ ಅವ್ರ ಹತ್ರ ಹೋದೆ. ಎಷ್ಟು ಹತ್ರ ಹೋದೆ ಅಂದ್ರೆ ಅವರಿಗೂ ನನಗೂ ಇಷ್ಟೇ ಅಂತಾರ. ನನಗೆ ನನ್ನ ಗಂಡ ಬ್ರೇಕ್ ಮತ್ತೆ ಆಕ್ಸಿಲೇಟರ್ ಕಲಿಸಿದ್ದಾರೆ, ಬ್ರೇಕ್ ಹಾಕ್ಲಿಕ್ಕೆ ಆಗುದಿಲ್ಲ. ಗಾಬರಿ ಆದ ಪೆಟ್ಟಿಗೆ ಬ್ರೇಕ್ ಹಾಕ್ಲಿಕ್ಕೆ ಹೋದ್ರೆ ಆಕ್ಸಿಲೇಟರ್ ಹೋಗ್ತಾ ಉಂಟು. ಅವರನ್ನು ಹಾರ್ನ್ ಕಲಿಸ್ಲಿಲ್ಲ ನೋಡಿ ನನಗೆ, ಯಾಕಂತ ಗೊತ್ತಿಲ್ಲ. ನನಗೆ ಎಂತ ಮಾಡೋದಂತ ಗೊತ್ತಿಲ್ಲ. ಬಂತು ಸ್ಕೂಟರ್ ಇಷ್ಟತ್ರ ಬಂತು. ಇಷ್ಟತ್ರ ಬರುವಾಗ ನನಗೆ ಹಾರ್ನ್ ಗೊತ್ತಿಲ್ಲ, ಬಟನೇ ಗೊತ್ತಿಲ್ಲ ಹಾರ್ನ್ ಇದು. ಕೂಡಲೇ ನಾನು ಏನು ಹೆದರ್ಲಿಲ್ಲ, ಕೂಡಲೇ ಬಾಯಲ್ಲಿ ಪಿಪಿ 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 ಅಂತ ಬಾಯಲ್ಲಿ ಹೇಳಿದೆ. 4 ಜನ ಕೈಯಲ್ಲಿರುವ ಬುತ್ತಿಯನ್ನು ಬಿಸಾಡಿ, ತೋಡು ಹಾರಿ, ಕಾಂಪೌಂಡ್ ಹಾರಿ ಓಡಿ ಹೋದವರು ಇವತ್ತಿಗೂ ಉಡುಪಿಯಲ್ಲಿ ಎಲ್ಲಿಯೂ ಕಾಣಲಿಕ್ಕೆ ಸಿಗ್ಲಿಲ್ಲ ನನಗೆ.
ಯಾವ ಊರಿಗೆ ಹೋಗಿ ಸತ್ತಿದಾರೋ ಎಂತ ಮಾಡಿದಾರೋ ನನಗಂತೂ ಗೊತ್ತಿಲ್ಲ. ನಾನು ಇಷ್ಟು ಕಡೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಾಗೆಲ್ಲ ನಾನು ಹೇಳುದುಂಟು, ಆ 4 ಮಂದಿ ಎಲ್ಲಿಯಾದ್ರೂ ನಿಮ್ಮ ಊರಿನಲ್ಲಿದ್ರೆ ಅವ್ರ ಹತ್ರ ನಾನು ಸಾರಿ ಹೇಳಿದ್ದೇನೆ ಹೇಳಿ ಅಂತ. ಆದ್ರೆ ಇವತ್ತು ನೀವೆಲ್ಲರೂ ನೋಡಬಹುದು, ಗಣಪತಿ ಹಾಗೆ ನಾನು ಓಡಾಡ್ತಾ ಇರ್ತೇನೆ. ಕೆಲವೊಮ್ಮೆ ನಾನು ಕಾಣುದಿಲ್ಲ, ಸ್ಕೂಟರ್ ಕಾಣುದಿಲ್ಲ, ನಾನು ಮಾತ್ರ ಕಾಣ್ತದೆ. ಕೆಲವೊಮ್ಮೆ ಸ್ಕೂಟರ್ ಹಾರಿಕೊಂಡು ಹೋದಾಗೆ ನಾನು ಹೋದಾಗ ಕಾಣ್ತದೆ, ಕೆಲವೊಮ್ಮೆ ಹ್ಯಾರಿ ಪಾಟರ್ ಹೋದಾಗೂ ಕಾಣ್ತದೆ ನಾನು ಹೋಗ್ತಾ ಇರುವಾಗ. ಎಷ್ಟೋ ಸಲ ಸುರೇಂದ್ರನಾಥ್ ಶೆಟ್ರು ಅವರ MGM ಕಾಲೇಜಿಂದ ನನ್ನನ್ನು ನೋಡಿ ಇದೆಂತ ವಿಸ್ಮಯ ಮಾಡಿದ್ರೆ ಸ್ಕೂಟರ್ ಹಾರಿಕೊಂಡು ಹೋಗುದು ಅಂತ ಹೇಳಿದ್ದು ಇದೆ ನನ್ನ ಹತ್ರ. ಆದ್ರೆ ಐ ಡೋಂಟ್ ಕೇರ್, ಅದಕ್ಕೆಲ್ಲ ಕೇರ್ ಮಾಡುವವಳು ನಾನಲ್ಲ. ನನಗೆ ಹೋಗುವ ಜಾಗ ಮುಖ್ಯ, ನನ್ನನ್ನು ಕರ್ಕೊಂಡು ಹೋಗುವ ಸ್ಕೂಟರ್ ಮುಖ್ಯ ಅಂತ. ಹೀಗೆ ಬಹಳ ಸಮಯದಿಂದ ನಾನು ಸ್ಕೂಟರ್ ಬಿಡ್ತಾ ಇದ್ದೇನೆ. ಒಂದು 15-16 ವರ್ಷದಿಂದ ಸ್ಕೂಟರ್ ಬಿಡ್ತಾ ಇದ್ದೇನೆ. ಮೊನ್ನೆ ಇತ್ತೀಚೆಗೆ ನಾನು ಈ ಬೀಡಿನಗುಡ್ಡೆ ರಸ್ತೆಯಲ್ಲಿ ಬರುವಾಗ ಒಬ್ರು ಹೇಳಿದ್ರು, ಸಾಕುವರ್ರೆ ಇನ್ನು ಮುಂದೆ ಕಾರ್ ತಗೊಳ್ಳಿ ಅಂತ ಹೇಳಿದ್ರು. ಸಾಕುವರ್ರೆ ಇನ್ನು ಮುಂದೆ ಕಾರ್ ತಗೊಳ್ಳೋದು ನನ್ನ ಇಜ್ಜತ್ಗೆ ಸವಾಲಾಯ್ತದು ನನಗೆ. ಆದ್ರೂ ನಾನು ಅದನ್ನೆಲ್ಲ ಏನು ಬೇಸರ ಮಾಡುದಿಲ್ಲ. ಈ ಸ್ಕೂಟರ್ ಅನ್ನೋದು ಎಷ್ಟೊಂದು ಆಪದ್ ಬಾಂಧವ ಅಂತ ಸ್ಕೂಟರ್ ಬಿಡುವ ಹೆಂಗಸರಿಗೆ ಗೊತ್ತುಂಟು, ಹೌದಲ್ವಾ ಹೇಳಿ? ಆ ಗಂಡಸರು ನಮ್ಮನ್ನು ಎಲ್ಲಿ ಬಿಡದಿದ್ರು ಪರವಾಗಿಲ್ಲ, ಆ ಸ್ಕೂಟರ್ ನಾವು ಹೋದಲ್ಲಿ ಕುತ್ಕೊಂಡು ನಾನು ಹತ್ರ ಬಂದು ಒಮ್ಮೆ ಹೀಗೆ ತಿರುಗಿ ನೋಡ್ತಾ ಇದ್ದೆ, ಇನ್ನು ನಿನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಮಾರೈತಿ ಅಂತ. ಆ ರೀತಿ ಒಂದು ಬಾಂಧವ್ಯ ನಮ್ಮ ಮತ್ತೆ ಆ ಸ್ಕೂಟರಿನ ನಡುವೆ ಇರ್ತದೆ. ಈ ಸ್ಕೂಟರ್ನ ಇತ್ತೀಚೆಗೆ ನನ್ನ ಮಗ ಬಂದಿದ್ದ ನನ್ನ ಮನೆಗೆ ಜರ್ಮನಿಯಿಂದ. ನನಗೆ ನಿತ್ಯಕ್ಕೆ ಹೆಚ್ಚು ತರಕಾರಿ ಅದೆಲ್ಲ ಬೇಕಾಗಿಲ್ಲ, ಅವ್ರ ಮಕ್ಕಳು ಬಂದಾಗ ಒಂದು ಸ್ವಲ್ಪ ಬೇಕಲ್ಲ ಅಂತ ನಾನು ತರಕಾರಿ ತರ್ಲಿಕ್ಕಂತ ಇಲ್ಲಿ ಹೋದೆ. ಮೇನ್ ಆದಿ ಉಡುಪಿ ಮಾರ್ಕೆಟಿಗೆ ಹೋದೆ. ಆದಿ ಉಡುಪಿ ಮಾರ್ಕೆಟಿಗೆ ಹೋದೆ, ಅಲ್ಲಿ ಒಳಗೆ ಹೋಗಿ ತರಕಾರಿ ಎಲ್ಲ ತಕೊಂಡೆ. ಎಲ್ಲ ಆದ ಮೇಲೆ ಈಗ ನನ್ನ ಬ್ಯಾಗಲ್ಲಿ ನೋಡ್ತೇನೆ ಬೀಗದ ಕೈ ಇಲ್ಲ. ಬೀಗದ ಕೈ ಇಲ್ಲದನ್ನು ನೋಡಿ ನನಗೆ ಭಾರಿ ತಲೆ ಬಿಸಿ ಆಯ್ತು. ಈಗ ಸ್ಕೂಟರ್ ಎಂತ ಮಾಡುದಪ್ಪ ಅಂತ ಹೇಳಿ ನಾನು ಎಲ್ಲ ತರಕಾರಿಯವರ ಹತ್ರ ಹೋಗಿ ಕೇಳಿದೆ, ನಿಮ್ಮ ಹುಟ್ಟಿಯಲ್ಲಿ ಅಲ್ಲಿ ಅದು ನಾನು ಬೀಗದ ಕೈ ಬಿಟ್ಟಿದ್ದೇನಾ ಅಂತ ಕೇಳಿದೆ. ಅವರೇನು ಸ್ವಲ್ಪ ಸುಮ್ಮನಿರ್ತೀರಾ, ನೀವು ಬೀಗದ ಕೈ ಬಿಟ್ಟು ನಿಮ್ಮ ಹುಡುಕುದ ನಾವು ತರಕಾರಿಯಲ್ಲಿ ಮಾರೋದ, ಬೇಕಾದ್ರೆ ನೀವೇ ಹುಡುಕಿಕೊಳ್ಳಿ ಹೇಳಿದ್ರು. ನನಗೆ ಇಲ್ಲಿ ತರಕಾರಿ ಹೆಕ್ಕಿ ಹಾಕುವುದೇ ಕಷ್ಟ, ಅಂತದಲ್ಲಿ ಬೀಗದ ಕೈ ಅವರ ಬುಟ್ಟಿಯಲ್ಲಿ ಹುಡುಕುದೌದಾ ನಾನು ಅಂತ ಎಂತ ಮಾಡುದಂತ ಗೊತ್ತಾಗ್ಲಿಲ್ಲ. ಹಾಗೆ ಎಲ್ಲಾದ್ರೂ ನೋಡಿ ಬಿಡ್ತೇನೆ ಅಂತೇಳಿ ಹೊರಗೆ ಎಲ್ಲಾದ್ರೂ ಸ್ಕೂಟ್ರಿಗೆ ಬಿಟ್ಟು ಬಂದಿದ್ದೇನೋ ಏನೋ ಅಂತ ಹೇಳಿ ಹೊರಗೆ ಬಂದೆ ಬೀಗದ ಕೈ ಇಲ್ಲ, ಸ್ಕೂಟ್ರು ಇಲ್ಲ. ನನಗೆ ಆಗ ತಲೆ ಬಿಸಿ ಆಯಿತು. ಹೆಚ್ಚು ಕಡಿಮೆ 1 ಲಕ್ಷ ಚಿಲ್ಲರೆ ಉಂಟು ಮಾರ್ರೆ ಈಗ ಸ್ಕೂಟರಿಗೆ. ನಾವು ತಗೊಳ್ಳುವಾಗ 70-80 ಇದ್ರೂ ಕೂಡ ಬೀಗದ ಕೈ ಇಲ್ಲ, ಸ್ಕೂಟರ್ ಇಲ್ಲ. ನನಗೆ ತಲೆ ಬಿಸಿಯಾಗಿ ಕಣ್ಣಲ್ಲಿ ನೀರು ಬರೋದೊಂದು ಬಾಕಿ. ನಾನು ಹೀಗೆ ನಿಂತ್ಕೊಂಡು ತಲೆ ಬಿಸಿಯಲ್ಲಿ ನಿಂತಿರುವಾಗ ನಮ್ಮ PS ಅವರು ಪ್ರಕಾಶ್ ಸರ್ ಅವರು ಅಲ್ಲಿ ಬಂದು ಕೇಳಿದ್ರು, ಏನಾಯ್ತಕ್ಕ ಕೇಳಿದ್ರು. ಏನಾಯ್ತಾ ಮಾರ್ರೆ, ನನ್ನ ಸ್ಕೂಟರ್ ಯಾರು ಕದ್ದುಕೊಂಡು ಹೋಗಿದ್ದಾರೆ, ನಾನು ಬಹುಶಃ ಬೀಗದ ಕೈ ಬಿಟ್ಟು ಬಂದಿದ್ದೇನೆ ಅದಕ್ಕೆ ಅಂತ ಹೇಳಿದೆ. ಹೌದಾ, ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಿ ಹೇಳಿದ್ರು. ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆದಿ ಉಡುಪಿಯಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ 150 ರೂಪಾಯಿ ರಿಕ್ಷಕ್ಕೆ ಉಂಟು ಮಾರ್ರೆ. ಅಂಥದ್ರಲ್ಲಿ ಅಲ್ಲಿ ಹೋಗಿ ನಾನು ಪೊಲೀಸ್ ಕಂಪ್ಲೇಂಟ್ ಅಂತ ಕೊಡೋದು ಅಂತ ಹೇಳುವಾಗ ಅವರು ಹೇಳಿದ್ರು, ಹಾಗಾದ್ರೆ ಇರಿ ನಾನು ಫೋನಲ್ಲೇ ಹೇಳ್ತೇನೆ ಅಂತ ಹೇಳಿದ್ರು. ಫೋನಲ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಫೋನಲ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಂದು 2-3 ನಿಮಿಷದಲ್ಲಿ ನನ್ನ ಮಗಂದು 10 ನಿಮಿಷದಲ್ಲಿ ನನ್ನ ಮಗಂದು ಫೋನ್ ಬಂತು. ಅಮ್ಮ ಎಲ್ಲಿದ್ದಿ ಕೇಳಿದ. ನಾನು ತರಕಾರಿ ತರ್ಲಿಕ್ಕೆ ಬಂದಿದ್ದಲ್ಲ ಮಗ, ಇಲ್ಲಿ ಸ್ಕೂಟರ್ ನಂದು ಕತ್ತೋಗಿದೆ ಮಗ, ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ನೀನೆಲ್ಲಿದ್ದಿ ಅಂತ ಹೇಳಿದೆ. ಅವಳು ಬಂದದ್ದು ನನಗೆ ನೆನಪಿಲ್ಲ ತರಕಾರಿ ಗಡಿಬಿಡಿಯಲ್ಲಿ. ಅವ್ರು ಹೇಳಿದ, ನಾನು ನಿನ್ನೆ ರಾತ್ರಿ ಬಂದದಲ್ಲ ಅಮ್ಮ, ನಿನ್ನನ್ನು ಸ್ಕೂಟರಲ್ಲಿ ತಗೊಂಡೋಗಿ ಅಲ್ಲಿ ಬಿಟ್ಟು ನಾನು ಕ್ಷೌರ ಮಾಡ್ಲಿಕ್ಕಂತ ನಿನ್ನನ್ನು ಬಿಟ್ಟು ಹೋದದಲ್ಲ ಅಮ್ಮ ಅಂತ ಹೇಳಿದ. ಅಯ್ಯೋ, ನೀನು ನನ್ನಲ್ಲಿ ಬಿಟ್ಟದ, ನನಗೆ ಇದು ಎಂತ ಇಲ್ಲ ಮಾರೆ. ಈಗ ನೀನೆಲ್ಲಿದ್ದಿ, ದಯವಿಟ್ಟು ಬಂದು ನನ್ನನ್ನು ಕರ್ಕೊಂಡು ಹೋಗ, ಇಲ್ಲಿ ನೋಡು ನನಗೆ ಮನೆಗೆ ಹೋಗ್ಲಿಕ್ಕೆ 100 ರೂಪಾಯಿ ತಗೊಳ್ತಾರೆ ಹೇಳಿದೆ. ನೀನು 100 ಅಲ್ಲ, ನಾನು ನಿನ್ಗೆ 500 ರೂಪಾಯಿ ಕೊಡ್ತೇನೆ, ನೀನು ರಿಕ್ಷಾದಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಾ, ನನ್ನನ್ನು ಹಿಡಿದು ಒಳಗಾಕಿದ್ದಾರೆ ಸ್ಕೂಟರ್ ಕಳ್ಳ ಅಂತ ಹೇಳಿ ಅಂತ ಹೇಳಿದ. ಈ ರೀತಿಯ ನೆನಪುಗಳು ಇದು ನಮಗೆ ವಯಸ್ಸಾಗ್ತಾ ಉಂಟು ಅಂತ ಗೊತ್ತಾಗ್ತಾ ಉಂಟು. ಏನೂ ಬೇಡ. ಇತ್ತೀಚೆಗೆ ನನಗೆ ಒಂದು ಕಡೆ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮ ಎಲ್ಲ ಮುಗಿಸಿ ಬಂದ ಕೂಡಲೇ ನಾನೊಂದು ಮುಖ್ಯ ಪ್ರಾಣನಿಗೆ ಕೈ ಮುಗಿಯುವ ಕ್ರಮ ಉಂಟು. ಇವತ್ತು ರಾತ್ರಿ ಹೋಗುವಾಗ ಹೋಗ್ತೇನೆ ನಾನು. ಯಾಕಂದ್ರೆ ನಿಮ್ಮಂಥವರ ಮುಖದಲ್ಲಿ ನಗು ಬರುವುದೇ ನಮ್ಮ ಭಾಗ್ಯ. ಅದರಲ್ಲೂ ಗುರ್ತ ಇದ್ದವರಿಗೆ ನಗಳ್ಲಿಕ್ಕೆ ಭಾರೀ ಕಮ್ಮಿ. ಇವಳೆಂತೆ ಜಂಕ್ ಮಾಡುದು ಅಂತ ಹೇಳಿಕೊಂಡು ಬಾಯಿ ಮುಚ್ಚಿ ಕೂತ್ಕೊಳ್ಳೋರೇ ಜಾಸ್ತಿ. ಅಂಥದ್ರಲ್ಲಿ ಪರಿಚಯ ಇಲ್ಲದವರ ಎದುರು ಮಾತಾಡೋದು ಏನು ಕಷ್ಟ ಇಲ್ಲ. ಅವ್ರ ನಾವು ಓದೋಕ್ಕೆ ನಿಂತ ಕೂಡಲೇ ಮಾತಾಡಲಿಕ್ಕೆ ಶುರು ಆಗ್ತಾರೆ. ಪರಿಚಯದವರು ಉಂಟಲ್ಲ, ಭಾರಿ ತೂಕದಲ್ಲಿ ಅಂತ ಮುಖ ಮಾಡಿಕೊಂಡೇ ಕೂತ್ಕೊಳ್ಳೋದು. ಅಂಥದ್ರಲ್ಲಿ ಇವತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲಾ ಪರಿಚಿತ ಮುಖದ ಎದುರು ಮಾತಾಡ್ಬೇಕಾದ್ರೆ ಅಂತ ಹೇಳಿ ಇವತ್ತು ಸಹ ಹೇಳಿ ಬಂದಿದ್ದೇನೆ ಮುಖ್ಯ ಪ್ರಾಣನಿಗೆ, ನನ್ನ ಬಾಯಿಯಲ್ಲಿ ಚಂದನ ನುಡಿ ತರಿಸೋಣ ಅಂತ. ಹಾಗೆ ಎಲ್ಲಿಯೂ ಹೋಗಿ ಬಂದವಳು ನಾನು ರಥಬೀದಿಗೆ ಹೋದೆ, ಕೃಷ್ಣ ಮಠಕ್ಕೆ ಹೋದೆ, ದೇವರಲ್ಲಿ ಕೈ ಮುಗ್ದೆ, ಹೊರಗೆ ಬಂದೆ, ನನ್ನ ಬೀಗದ ಕೈ ತೆಗೆದೆ, ಸ್ಕೂಟ್ರಿಗೆ ಹೀಗೆ ಆನ್ ಮಾಡಲಿಕ್ಕೆ ಹೋದೆ. ಸ್ಕೂಟರ್ ಆನ್ ಆಗುದಿಲ್ಲ. ನನಗೆ ಭಾರಿ ಬೇಸರ ಆಯಿತು. ಪುನಃ ತಿರುಗಿಸಿದೆ, ಸ್ಕೂಟರ್ ಆನ್ ಆಗುದಿಲ್ಲ.
ಆಗ ಎಂತ ಮಾಡುದು, ಹೀಗೆ ನೋಡುವಾಗ ಒಬ್ಬ ಹುಡುಗ ಬಂದ, ಚಂದದ ಹುಡುಗ, ನಮ್ಮ ಜನ್ನಣ್ಣನಾಗೆ. ಭಾರಿ ಖುಷಿ ಆಗ್ಲಿ ಅಂತ ಎಲ್ಲರೂ ಬೈಯುವುದೇ, ಗಡಿಬಿಡಿ ಮಾಡ್ತಾರೆ ಅಂತ. ನಾನು ಅವಳು ಅದು ಚಂದ ಅಂತ ಹೇಳಿ ಖುಷಿ ಮಾಡ್ಲಿ ಅಂತ. ಪೂರ್ಣಿಮಾ ಬಿಟ್ರೆ ಅವರನ್ನು ಚಂದ ಹೇಳಿದ್ದು ನಾನೇ ಅಂತ ಇವತ್ತು. ಹಾಗಿರುವಾಗ ಅವನು ಬಂದ, ಅವನೊಂದು ಬೀಗದ ಕೈ ಕೊಟ್ಟ. ಮೇಡಮ್ ಇದನ್ನು ಹಾಕಿ ನೋಡಿ ಅಂತ ಹೇಳಿದ. ಅದನ್ನು ಹಾಕಿದ್ರೆ ಸ್ಕೂಟರ್ ಕರ್ರಂತೆ. ನಾನಿದೆ, ಇದು ಯಾವ ನಮ್ಮನೆ ಸ್ಕೂಟರ್ ಕಳ್ಳ ಮರೆಯ ನೀನು, ಯಾವ ಸ್ಕೂಟರಿಗೂ ಆಗೋದು ಅಂತ ಬೀಗದ ಕೈ ಒಂದು ಇಟ್ಕೊಂಡಿದ್ದೀಯ ಹೇಳುವಾಗ ಅವನು ಹೇಳ್ತಾನೆ, ಮೇಡಮ್ ಆ ಸ್ಕೂಟರ್ ನಂದೇ ಅಂತೆ. ಆ ಸ್ಕೂಟರ್ ಅವನದ್ದೇ ಅಂತೆ, ಬೀಗದ ಕೈ ಅವನದ್ದೇ ಮಾತ್ರ ಅಲ್ಲ. ನಾನು ಹೇಳಿದೆ ಹೌದಾ ಅಂತ ಹೇಳಿ ಹಿಂದೆ ಹೋಗುವಾಗ ಆ ಹುಡುಗ ನನ್ನೊಟ್ಟಿಗೆ ಬರ್ತಾ ಇದ್ದಾನೆ. ಸ್ವಲ್ಪ ದೂರ ಬಂದ ತೆಂಕುಪೇಟೆಯಲ್ಲಿ. ನಾನು ಕೇಳಿದೆ, ಎಂತದ ನನ್ನ ಹಿಂದೆ ಬರೋದು, ತಪ್ಪಾಯ್ತು ಅಂತ ಹೇಳಿದೆ ಅಲ್ಲ, ಇನ್ನೆಂತ ಹಿಂದೆ ಬರೋದು, ಸಾರಿ ಮರಯ್ಯ ತಪ್ಪಾಯ್ತು, ಇಷ್ಟು ದೊಡ್ಡ ಜೀವ ಇಟ್ಕೊಂಡು ಈ ವಯಸ್ಸಿನಲ್ಲಿ ಹೇಳ್ತಾ ಇದ್ದೇನೆ ತಪ್ಪಾಯ್ತು ಹೇಳುವಾಗ, ಅಲ್ಲ ಮೇಡಮ್ ನೀವು ಹಾಕಿದ ಹೆಲ್ಮೆಟ್ ಕೂಡ ನಂದೇ ಅಂತ ಹೇಳಿದ. ಸ್ನೇಹಿತರೆ, ಇಂಥ ಮರವಿನ ಕಾಲದಲ್ಲಿ ನಾನಿದ್ದೇನೆ ಈಗ. ಆದರೂ ಕೂಡ ನಿಮ್ಮೆದುರು ನಿಂತುಕೊಂಡು ಮಾತನಾಡುವ ಒಂದು ಸಾಹಸವನ್ನು ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಚಪ್ಪಾಳೆಯ ಮೂಲಕ ನನ್ನನ್ನು ಹುರಿದುಂಬಿಸ್ತೀರಿ ಅಂತ ತಿಳ್ಕೊಳ್ತಾ ಇದ್ದೇನೆ. ಈ ಸ್ಕೂಟ್ರಿನ ಬಗ್ಗೆ ಹೇಳುವುದಾದ್ರೆ ಅನೇಕ ವಿಷಯಗಳಿವೆ. ನಾನು ಡಬಲ್ ರೈಡ್ ಎಲ್ಲ ಹೋಗುದಿಲ್ಲ, ಯಾಕಂದ್ರೆ ನೀವೇ ಡಬಲ್ ರೈಡ್ ಅಲ್ಲ ಅಂತ ಜನ್ನಣ್ಣ ಹೇಳ್ತಾ ಇದ್ದಾರೆ. ಸ್ಕೂಟರ್ ಎಲ್ಲ ಹೋಗುವಾಗ ಡಬಲ್ ರೈಡ್ ನೀವೇ ಆಗ್ತೀರಿ ಯಾಕೆ ಅಂತ. ನಾನೊಮ್ಮೆ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದೆ ಸ್ಕೂಟ್ರಲ್ಲಿ ಡಬಲ್ ರೈಡ್ ಹೋಗುವಾಗಲೇ ಹೇಳಿದಾಳೆ ಅವಳು, ಅಮ್ಮ ಸ್ವಲ್ಪ ಹಗುರ ಬಿಡ್ಬೇಕು, ಹಾಗೆ ಬಿಡ್ಬೇಕು, ಹೀಗೆ ಬಿಡ್ಬೇಕು ಅಂತ. ಹಾಗಾಗಿ ನಾನು ಅವಳನ್ನು ಕರ್ಕೊಂಡು ಹೋಗ್ತಾ ಇರುವಾಗ ನನ್ನ ಗ್ರಾಚಾರಕ್ಕೆ ಒಂದು ಎದುರಿನಲ್ಲಿ ಒಂದು ಪೈಪಿನ ಲಾರಿಯನ್ನು ತಿರುಗಿಸಿದ. ಅದು ನನ್ನ ಮುಖಕ್ಕೆ ತಾಗ್ತದೇನೋ ಅಂತ ಎಣಿಸಿಕೊಂಡು ನಾನು ಬ್ರೇಕ್ ಆದ ಪೆಟ್ಟಿಗೆ ಅವಳು ಬುಡುಮಂತ ಕೆಳಗೆ. ಅವಳು ಬಿದ್ದರೆ ಅಡ್ಡಿಲ್ಲ, ಅವಳ ಮೈ ಮೇಲೆ ನನಗೇನಾಗಲಿಲ್ಲ, ಅವಳಿಗೆ ಮಾತ್ರ ಒಂದು ಕೈ ಫ್ರಾಕ್ಚರ್ ಆಯಿತು. ಅದ್ರ ಮೇಲೆ ಇತ್ತೀಚೆಗೆ ನಾನೆಲ್ಲಾದ್ರೂ ರಸ್ತೆಯಲ್ಲಿ ಸಿಗ್ತಾ ಇದ್ರೆ, ಅವಳು ನಡ್ಕೊಂಡು ಹೋಗ್ತಾ ಇದ್ರೆ, ಬರ್ತೀಯ ಮಗಳೇ ಹೇಳಿದ್ರೆ ಅವಳು ನನ್ನ ಗುರ್ತ ಇಲ್ಲದ ಅವಳಿಗೆ ಓಡ್ತಾಳೆ. ಅಂದ್ರೆ ಒಂದು ಸಲ 3-4 ವಾರ ಅವಳಿಗೆ ಪ್ಲಾಸ್ಟರ್ ಹಾಕಿದ್ದು ಸಾಕಾಗಿದೆ, ಇನ್ನು ಅಮ್ಮ ಬೀಳಿಸುದು, ಅದರ ಮೇಲೆ ಅಮ್ಮ ಅವಳ ಮೇಲೆ ಬೀಳುದು, ಇದೆಲ್ಲ ಬೇಡ ಅಂತ. ನಾನು ಹೇಳಿದೆ, ನಿಂಗೆ ನಾಚಿಕೆ ಆಗುದಿಲ್ಲನ, ಎಲ್ಲಾ ಕಡೆಯಲ್ಲಿಯೂ ಮಕ್ಕಳು ಸ್ಕೂಟರ್ ಬಿಡುದು, ಅಮ್ಮ ಹಿಂದೆ ಕೂತ್ಕೊಳ್ಳೋದು, ನಿನ್ಗೆ ನಾಚಿಕೆ ಆಗುದಿಲ್ವಾ ಅಮ್ಮನ ಹತ್ರ ಸ್ಕೂಟರ್ ಬಿಡಿಸಿಕೊಂಡು ನೀನ್ ಹಿಂದೆ ಕೂತ್ಕೊಳ್ಳಿಕ್ಕೆ ಹೇಳಿದೆ. ಅವರೆಲ್ಲ ಎಣಿಸಿದ್ದಾರೆ ನಾನು ನಿನ್ಗೆ ಸ್ಕೂಟರ್ ಕಲಿಸ್ತಾ ಇದ್ದೇನೆ ಅಂತ ಎಣಿಸಿಕೊಂಡು, ಹೀಗೆ ಬಿಡ ಹೀಗೆ ಬಿಡ, ಇವಳು ಹಿಂದೆ ಕೂತ್ಕೊಂಡು, ಇವಳಿಗೆ ಅದಕ್ಕೆ ಬ್ರೇಕ್ ಹಾಕಲಿಕ್ಕೆ ಬರುದಿಲ್ಲ, ಇವಳು ನನಗೆ ಒಂದು ಮಾರ್ಗದರ್ಶನ ಎಲ್ಲ ಮಾಡುದು. ಹೀಗೆ ಹೇಳ್ತಾ ನನಗೆ ಕೊಟ್ಟ 10-15 ನಿಮಿಷದಲ್ಲಿ ಒಂದು 10 ನಿಮಿಷ ಆಯ್ತಲ್ಲ, ಹೌದು 10 ನಿಮಿಷ ಸ್ಕೂಟರಿಗಾಗಿ ಮೀಸಲಿಟ್ಟು ಈಗ ಮೊಬೈಲ್ಗಾಗಿ ನಾನೊಂಚೂರು ಮುಂದುವರಿಸ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ